ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಕಳೆದ ದಿನ ತರಗತಿಯಲ್ಲಿ 10ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರುವಂತಹ ಕೆಮ್ಮನೆ ಮೀಸೆ ಓದ್ತೇನೆ ಅನ್ನುವಂತಹ ಪದ್ಯದ ಕವಿ ಪರಿಚಯ, ಆದಿಕವಿ ಪಂಪನ ಪರಿಚಯವನ್ನು ನೋಡ್ಕೊಂಡಿದ್ವಿ. ಹಾಗೆ ಆತನ ಹುಟ್ಟೂರು, ಆತ ಬೆಳೆದಂತಹ ವಾತಾವರಣ ಹೇಗಿತ್ತು, ಆತನ ಕೃತಿಗಳು ಯಾವುವು ಎಂಬುದನ್ನು ನಾವು ನಿನ್ನೆ ದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ವಿ. ಅದಾದಮೇಲೆ ಪ್ರವೇಶ ಭಾಗವನ್ನು ತಿಳ್ಕೊಂಡಿದ್ವಿ, ಆಶಯ ಭಾಗವನ್ನು ನೋಡಿದ್ವಿ, ಪದಗಳ ಅರ್ಥವನ್ನು ಕೂಡ ನಾವು ನಿನ್ನೆ ದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. ಅದಷ್ಟೇ ಅಲ್ಲದೆ ಕೂಡ ನಾನು ನಿಮಗೆ ಒಂದು ಕಥೆಯನ್ನು ಕೂಡ ಹೇಳಿದ್ದೆ ನಿನ್ನೆ ದಿನ. ಕೆಮ್ಮನೆ ಮೀಸೆ ಹೊತ್ತೇನೆ ಅನ್ನುವಂತಹ ಪದಾರ್ಥವನ್ನು ಹೇಳ್ತಾ, ದ್ರೋಣ ಮತ್ತು ದ್ರುಪದ ಇಬ್ಬರು ಸಹಪಾಠಿಗಳಿದ್ದರು. ದ್ರುಪದ ತಾನು ದೊರೆಯಾದಂತಹ ಸಂದರ್ಭದಲ್ಲಿ ಆತನಿಗೆ ಒಂದು ಮಾತನ್ನು ಕೊಡ್ತಾನೆ. ಏನಂತ, ನಾನು ಮುಂದೊಂದು ದಿನ ದೊರೆಯಾದರೆ ಅಥವಾ ರಾಜನಾದಂಥ ಸಂದರ್ಭದಲ್ಲಿ ನಿನಗೆ ಏನು ಸಹಾಯ ಬೇಕೋ ಅದನ್ನು ನೀನು ಬಂದು ಕೇಳಿದರೆ ನಾನು ಮಾಡಿಕೊಡ್ತೀನಿ ಅಂತೆಯೇ ತನ್ನ ಸ್ನೇಹಿತನಿಗೆ, ಯಾರು ದ್ರೋಣಾಚಾರ್ಯರಿಗೆ ಯಾರು ಹೇಳ್ತಾರೆ, ದ್ರುಪದ ರಾಜ ಹೇಳಿರ್ತಾನೆ. ಹೇಳಿದಂತಹ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂದ್ರೆ, ದ್ರೋಣನಿಗೆ ಸಿಕ್ಕಾಪಟ್ಟೆ ಬಡತನ ಕಂಡ್ಕೊಂಡು ಬಿಡತ್ತ. ಯಾವ ರೀತಿಯಾಗಿ ಅದನ್ನು ಬಡತನ ಇರತ್ತಪ್ಪ ಅಂತಂದ್ರೆ, ತನ್ನ ಮಗ ಅಶ್ವತ್ಥಾಮ ಕುಡಿಯಲು ಹಾಲು ಕೇಳಿದಂತಹ ಸಂದರ್ಭದಲ್ಲಿ ಆತನ ಹೆಂಡತಿ ಅಂದರೆ ದ್ರೋಣಾಚಾರ್ಯರ ಹೆಂಡತಿ ಆದವಳು ಯಾರು, ಕೃಪಿ, ಇವಳು ಏನು ಮಾಡ್ತಾಳಪ್ಪ ಅಂತಂದ್ರೆ, ತನ್ನ ಮಗನಿಗೆ ಮನೆಯಲ್ಲಿರ್ತಕ್ಕಂತಹ ಅಕ್ಕಿ ಹಿಟ್ಟನ್ನು ಕದಡ್ಬಿಟ್ಟು ಅಂದರೆ ಕಲಿಸ್ಬಿಟ್ಟು ಮಗನಿಗೆ ಹಾಲನ್ನು ಕುಡಿಯಲಿಕ್ಕೆ ಕೊಡ್ತಾಳ. ಅಂದ್ರೆ ಅದನ್ನೇ ಹಾಲು ಅಂತೇಳಿ ಕುಡಿಲಿಕ್ಕೆ ಕೊಡ್ತಾಳ. ಕೊಟ್ಟಂಥ ಸಂದರ್ಭದಲ್ಲಿ ಮಗ ಅದನ್ನು ಕುಡಿತಾನೆ. ಈ ಪರಿಸ್ಥಿತಿಯನ್ನು ನೋಡಿದಂತಹ ದ್ರೋಣಾಚಾರ್ಯರು ಏನು ಮಾಡ್ತಾರೆ, ನನಗೆ ದ್ರುಪದ ನನ್ನ ಆತ್ಮೀಯ ಗೆಳೆಯನಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತನಾಗಿರ್ತಂತಹ ದ್ರುಪದ ಏನು ಮಾಡಿದಾನೆ, ನನಗೆ ಏನಾದರೂ ಸಹಾಯ ಬೇಕಾದರೆ ಕೇಳು ಬಂದು ನಾನು ಮಾಡ್ತೀನಿ ಅಂತ ನನ್ನ ಮಾತನ್ನು ಕೊಟ್ಟಿದ್ದಾನೆ. ನಾನು ಏನಾದರೂ ಈ ಖಂಡಿತ ಅವನ ಕಡೆ ಹೋದ್ರೆ ಅವ್ನು ನನಗೆ ಏನು ಮಾಡ್ತಾನೆ, ಸಹಾಯವನ್ನು ಮಾಡೇ ಮಾಡ್ತಾನೆ ಅಂತ ಅನ್ನುವಂಥ ಆಶಾಭಾವನೆಯಿಂದ ಯಾರಲ್ಲಿ ಹೋಗ್ತಾನೆ, ದ್ರುಪದನ ಬಳಿಗೆ ಬರ್ತಾನೆ. ಆದರೆ ದ್ರುಪದ ಅಂದಿನ ಆಡಿದಂತಹ ಮಾತುಗಳನ್ನು ಯಾವುದೂ ನೆನಪಿಗೆ ಇರಲ್ಲ. ಅಧಿಕಾರ ಮದದಲ್ಲಿ, ಹಣದ ವ್ಯಾಮೋಹದಲ್ಲಿ ಅವನೇನು ಮಾಡ್ತಿರ್ತಾನೆ, ತೇಲಾಡ್ತಿರ್ತಾನೆ. ಅಂಥ ಸಂದರ್ಭದಲ್ಲಿ ಆವಾಗ ದ್ರೋಣನನ್ನು ತನ್ನ ಸಹಪಾಠಿ, ತನ್ನ ಗೆಳೆಯ, ತನ್ನ ಸ್ನೇಹಿತ ಅಂತೇಳಿ ಗುರುತಿಸುವುದಿಲ್ಲ. ಹೀಗಾಗಿ ಅವಾಗ ಅವರಿಬ್ಬರ ನಡುವೆ ನಡೆದಿರುವಂತಹ ಸಂಭಾಷಣೆಯನ್ನು ಇಂದಿನ ತರಗತಿಯಲ್ಲಿ ನಾವು ನೋಡೋಣ. ಆಮೇಲೆ ನಿಮಗೆ ಕುಂಭ ಸಂಭವ ಅಂತ ಕರೀತಾರಂತನೂ ಕೂಡ ನಾನು ಹೇಳಿದ್ದೆ. ದ್ರೋಣಾಚಾರ್ಯರಿಗೆ ಕುಂಭ ಸಂಭವ ಅಂತ ಯಾಕೆ ಕರೀತಾರಪ್ಪ ಅಂತ ಅನ್ನುವಂತಹ ಕಥೆ ನಿನ್ನೆ ದಿನ ತರಗತಿಯಲ್ಲಿ ನಾವು ನೋಡಿದ್ವಿ. ಬನ್ನಿ ಹಾಗಿದ್ರೆ ಮಕ್ಕಳೇ, ಯಾರೆಲ್ಲ ಪುಸ್ತಕವನ್ನು ತೆರೆದಿಲ್ಲ ಪುಸ್ತಕವನ್ನು ತೆರೆದಿಟ್ಟುಕೊಂಡು ಪಾಠವನ್ನು ನೋಡಿ. ನಾನು ನಿಮಗೆ ಒಂದೊಂದೇ ಪದದ ಭಾಗವನ್ನು ಓದ್ತಾ ಏನು ಮಾಡ್ತೀನಿ, ಅದರ ಅರ್ಥವನ್ನು, ಸರಳವಾದಂತಹ ಅರ್ಥವನ್ನು ಹೇಳ್ತೀನಿ. ಅದೇ ರೀತಿಯಾಗಿ ಕಳೆದ ದಿನ ತರಗತಿಯನ್ನು ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದಾರಲ್ಲ ಆ ತರಗತಿಯನ್ನು ನೋಡಿದ ನಂತರ ಈ ತರಗತಿಯನ್ನು ನೋಡಿದರೆ ನಿಮ್ಮೆಲ್ಲರಿಗೂ ಈ ಪಾಠ ಸುಲಭವಾಗಿ ಅರ್ಥ ಆಗುತ್ತೆ. ಹಾಗೆ ನಿಮ್ಮನ್ನು ಸರಳವಾಗಿ ನಾನು ನಿಮಗೆ ಅರ್ಥವನ್ನು ಹೇಳೋದರಿಂದ ನಿಮಗೇನಾಗತ್ತೆ ಅಂದ್ರೆ ಪರೀಕ್ಷೆಯಲ್ಲಿ ತುಂಬ ಉಪಯೋಗ ಕೂಡ ಆಗ್ಬೋದು. ಬನ್ನಿ, ಪಾಠ 8, ಕೆಮ್ಮನೆ ಮೀಸೆ ಹೊತ್ತೇನೆ. ಸುಮ್ಮನೆ ನಾನು ಮೀಸೆ ಹೊತ್ತಿದ್ದೇನೆ ಅಥವಾ ಮೀಸೆ ಹೊತ್ತಿರುವುದೇ ವ್ಯರ್ಥ ಅಲ್ಲವೇ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ ಮಕ್ಕಳೇ, ಇಲ್ಲಿ ದ್ರೋಣಾಚಾರ್ಯರು ದ್ರುಪದನಿಗೆ ಹೇಳ್ತಿರುವಂತಹ ಸಂದರ್ಭ. ಸಹಾಯ ಮಾಡೇ ಮಾಡ್ತಾನೆ ಅನ್ನುವಂತಹ ಆಶಾಭಾವನೆಯನ್ನು ಹೊತ್ಕೊಂಡು ಬಂದಿರುವಂತಹ ದ್ರೋಣಾಚಾರ್ಯರು ದ್ರುಪದ ಅವಮಾನವನ್ನು ಮಾಡ್ತಾನೆ. ಯಾವ ರೀತಿಯಾಗಿ ಅವಮಾನವನ್ನು ಮಾಡ್ತಾನೆ, ಅವರಿಬ್ಬರ ನಡುವೆ ಏನೆಲ್ಲ ಸಂಭಾಷಣೆ ನಡೀತು ಅನ್ನುವಂತಹ ಒಂದು ಇವತ್ತಿನ ಪಾಠದಲ್ಲಿ ನಾವು ನೋಡೋಣ. ಹಾಗೆ ದ್ರೋಣಾಚಾರ್ಯರು ಏನು ಮಾಡತ್ತಾರಪ್ಪ ಅಂತಂದ್ರೆ, ತನ್ನ ಸ್ನೇಹಿತನಾಗಿರ್ತಕ್ಕಂತಹ ದ್ರುಪದನ ಕಡೆ ಬರ್ತಾ ಇರಬೇಕಾದ್ರೆ ಅದಕ್ಕಿಂತ ಮುಂಚೆ ಆತ ಪರಶುರಾಮನ ಕಡೆ ಹೋಗ್ತಾರೆ. ಯಾರು, ದ್ರೋಣಾಚಾರ್ಯರು. ಬನ್ನಿ, ಅಲ್ಲಿ ಬಂದ ನಂತರ ಏನೇನಾಗತ್ತೆ ಅನ್ನೋದನ್ನು ನೋಡೋಣ. ದ್ರೋಣಂ ತನಗೆ ಬಡತನಂ ಅಡಸೆ ಅಶ್ವತ್ಥಾಮನನ್ ಒಡಗೊಂಡು ನಾಡಂ ತೊಳಲ್ಲು ಪರಶುರಾಮನ್ ಅಲ್ಲಿಗೆ ವಂಧಂ. ಅಂತೂ ವಲ್ಕಲ ಆವೃತ ಕಟಿತಟ ನುಂ ಆಗಿದ್ದ ಜಟಾಕಲಾಪ ಅನುಮಾಗಿ ತಪೋವನಕ್ಕೆ ಪೋಪ ಭಾರ್ಗವಂ ದ್ರವ್ಯಾರ್ಥಿಯಾಗಿ ಬಂದ ಕುಂಭ ಸಂಭವನಂ ಕಂಡು ಕನಕ ಪಾತ್ರಕ್ಕೆ ಉಪಾಯಂ ಇಲ್ಲ. ಅಪ್ಪುಧರಂ ಮೃತ್ಪಾತ್ರಧೋಳ್ ಅರ್ಘ್ಯಂ ಎತ್ತಿ ಪೂಜಿಸೆ. ನೋಡಿ ಮಕ್ಕಳೇ, ನಾನು ನಿಮಗೆ ಒಂದೊಂದೇ ಪದ್ಯ ಭಾಗವನ್ನು ಓದ್ತಾ ಅದರ ಸರಳವಾದಂಥ ವಿವರಣೆಯನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ದ್ರೋಣಂ ತನಗೆ ಬಡತನಂ ಅಡಸೆ. ದ್ರೋಣಾಚಾರ್ಯರಿಗೆ ಬಡತನ ಪರಿಸ್ಥಿತಿ ಬರುತ್ತೆ, ಹೌದಾ?
ದ್ರೋಣಾಚಾರ್ಯರಿಗೆ ಬಡತನ ಬಂದಂತಹ ಸಂದರ್ಭದಲ್ಲಿ, ಅಡಶೆ ಅಂದ್ರೆ ಉಂಟಾಗು ಅಂತೇ ಅರ್ಥ. ದ್ರೋಣಾಚಾರ್ಯರಿಗೆ ಬಡತನ ಬಂದಂಥ ಸಂದರ್ಭದಲ್ಲಿ ಅಂದ್ರೆ ದ್ರೋಣಾಚಾರ್ಯರಿಗೆ ಬಡತನ ಉಂಟಾದಂತಹ ಸಂದರ್ಭದಲ್ಲಿ ಅಶ್ವತ್ಥಾಮನನ್ ಒಳಗೊಂಡು ತನ್ನ ಮಗನಾಗಿರ್ತಕ್ಕಂತಹ ಅಶ್ವತ್ಥಾಮನನ್ನು ಒಳಗೊಂಡು ಅಂದರೆ ಕರೆದುಕೊಂಡು. ನೋಡಿ, ಬಡತನ ಪರಿಸ್ಥಿತಿ ಉಂಟಾದಂಥ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ತನ್ನ ಮಗನಾಗಿರ್ತಕ್ಕಂತಹ ಅಶ್ವತ್ಥಾಮನನ್ನು ಕರೆದುಕೊಂಡು ನಾಡಂ ತೊಳಲು. ನೋಡಿ, ನಾಡಂ ಅಂದರೆ ದೇಶಗಳೆಲ್ಲ ಸುತ್ತಿ, ತೊಳಲು ಅಂದರೆ ಸುತ್ತುವುದು ಅಥವಾ ಸಂಚರಿಸುವುದು ಅಂತ ಅರ್ಥ. ದೇಶಗಳೆಲ್ಲ ಸಂಚರಿಸ್ತಾ ಅವರು ಎಲ್ಲಿಗೆ ಬಂದರು? ಪರಶುರಾಮನ್ ಅಲ್ಲಿಗೆ ವಂದಂ. ಅಶ್ವತ್ಥಾಮನ್ ಮತ್ತು ದ್ರೋಣಾಚಾರ್ಯ ಮಗನಾಗಿರ್ತಕ್ಕಂಥ ಅಶ್ವತ್ಥಾಮ ಮತ್ತು ದ್ರೋಣಾಚಾರ್ಯ ಎಲ್ಲಿಗೆ ಬಂದರು? ದೇಶ ಎಲ್ಲ ಸುತ್ತಿ ಕೊನೆಗೆ ಪರಶುರಾಮ ಅಲ್ಲಿಗೆ ಬಂದ ಅಂದರೆ ಪರಶುರಾಮನ ಬಳಿ ಬರ್ತಾರ. ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಪರಶುರಾಮನ ಪರಿಸ್ಥಿತಿ ಹೇಗಿದೆ ಬನ್ನಿ ನೋಡೋಣ. ಅಂತೂ ವಲ್ಕಲ ಆವೃತ ಕಟಿತಟನ್ನು ಆಗಿದ್ದ ಜಟಾಕಲಾಪನುಮಾಗಿ ತಪೋವನಕ್ಕೆ ಪೋಪ ಭಾರ್ಗಂ ಧವ್ಯಾತಿಯಾಗಿ ಬಂದ ಕುಂಭ ಸಂಭವನಂ ಕಂಡು ಕನಕಪಾತ್ರಕ್ಕೆ ಉಪಾಯಂ ಇಲ್ಲ ಅಪ್ಪುದರಂ ಮೃತ್ಪಾತದೋಳ್ ಅರ್ಘ್ಯಂ ಎತ್ತಿ ಪೂಜಿಸಿ. ಬಡತನ ಪರಿಸ್ಥಿತಿ ಉಂಟಾದ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ತಮ್ಮ ಮಗನಾಗಿರ್ತಕ್ಕಂತಹ ಅಶ್ವತ್ಥಾಮನನ್ನು ಕರೆದುಕೊಂಡು ಪರಶುರಾಮನ ಬಳಿಗೆ ಬರ್ತಾರ. ಆಗ ಪರಶುರಾಮರು ಪರಿಸ್ಥಿತಿ ಹೇಗಿದೆಪ್ಪ ಅಂದ್ರೆ ಅಂತೂ ವಲ್ಕಲ ಆವೃತ. ವಲ್ಕಲ ಅಂದರೆ ಸೊಂಟ, ಅಂದರೆ ನಾರು ಮಡಿಯನ್ನು ಉಟ್ಕೊಂಡಿರ್ತಾರೆ. ಯಾರು? ಪರಶುರಾಮರು ತಮ್ಮ ಸೊಂಟಕ್ಕೆ ವಲ್ಕಲಾವೃತ ಕಟಿತಟನ್ನು ಅಂದರೆ ನಾರುಮಡಿಯಿಂದ ಸುತ್ತಿದ ಸೊಂಟ ಉಳ್ಳವನು ಅಂತ ಅರ್ಥ. ಅಂದರೆ ತನ್ನ ಸೊಂಟಕ್ಕೆ ಅವ್ರು ಏನು ಮಾಡಿರ್ತಾರೆ? ನಾರುಮಡಿಯನ್ನು ಉಟ್ಕೊಂಡಿರ್ತಾರೆ. ಜಟಾಕಲಾಪನುಮಾಗಿ. ನೋಡಿ, ಅಂದರೆ ಉದ್ದವಾದಂತಹ ಕೂದಲುಗಳನ್ನು ಒಳಗೊಂಡು ತಮ್ಮ ಜಡೆಯನ್ನು ಉಳ್ಳವರು ಅಂತ ಅರ್ಥ. ಅವ್ರೇನು ಮಾಡ್ತಾರೆ? ಉದ್ದವಾದಂತಹ ಕೂದಲುಗಳನ್ನು ತಮ್ಮ ಜಡೆಯನ್ನು ಕಟ್ಟಿಕೊಂಡು ಪರಶುರಾಮರು ಎಲ್ಲಿಗೆ ಹೋಗಲಿಕ್ಕೆ ತಯಾರಾಗಿದ್ದಾರಪ್ಪ ಅಂತಂದರೆ ತಪೋವನಕ್ಕೆ. ನೋಡಿ, ಅವರು ಉದ್ದವಾದಂಥ ಜಡೆಗಳನ್ನು ಒಳಗೊಂಡು ಸೊಂಟಕ್ಕೆ ನಾರು ಮಡಿಯನ್ನು ಸುತ್ತಿಕೊಂಡು ಪರಶುರಾಮರು ಎಲ್ಲಿ ಹೋಗಲಿಕ್ಕೆ ತಯಾರಾಗಿದ್ದಾರೆ? ತಪೋವನಕ್ಕೆ ಹೋಗಲಿಕ್ಕೆ ತಯಾರಾದ ಸಂದರ್ಭದಲ್ಲಿ ಅಲ್ಲಿ ಯಾರು ಬರ್ತಾರ? ದ್ರೋಣಾಚಾರ್ಯರು ಮತ್ತು ಅಶ್ವತ್ಥಾಮನು ಬರ್ತಾನೆ. ದ್ರೋಣಾಚಾರ್ಯ ಮಗನಾಗಿರ್ತಾ ಅಶ್ವತ್ಥಾಮನ ಕರೆದುಕೊಂಡು ಬರ್ತಾರ. ಪೋಪ ಭಾರ್ಗಂ ದ್ರವ್ಯಾತಿಯಾಗಿ ಬಂದ ಕುಂಭ ಸಂಭವನಂ. ನೋಡಿ, ಅಂದರೆ ಏನಾದರೂ ದ್ರವ್ಯಾತಿ ಅಂದರೆ ಏನಾದರೂ ಪದಾರ್ಥಗಳನ್ನು ನಾನು ತೆಗೆದುಕೊಂಡು ಹೋಗಬೇಕು ಅವ್ರ ಕಡೆ ಕೇಳಿ ಅಂಥೇಳಿ ಯಾರು ಬಂದಿರ್ತಾರ? ದ್ರೋಣಾಚಾರ್ಯರು ಬಂದಂಥ ಸಂದರ್ಭದಲ್ಲಿ ಕುಂಭ ಸಂಭವನಂ ಅಂದರೆ ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ಹೇಳಿದ್ದೀನಿ. ಕುಂಭ ಸಂಭವ ಅಂಥೇಳಿ ಯಾಕೆ ಕರೀತಾರಪ್ಪ ಅಂಥೇಳಿ ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದೀನಿ. ಆ ತರಗತಿಯಲ್ಲಿ ನೋಡಿದರೆ ಕುಂಭ ಸಂಭವ ಆ ಪದದ ಅರ್ಥ ನಿಮಗೆ ಎಲ್ಲರಿಗೂ ಅರ್ಥ ಆಗತ್ತಾ. ಹೀಗಾಗಿ ದ್ರೋಣಾಚಾರ್ಯ ದ್ರವ್ಯಾರ್ಥಿಯಾಗಿ ಬಂದಂತಹ ದ್ರೋಣಾಚಾರ್ಯರನ್ನು ಕಂಡಂತಹ ಪರಶುರಾಮರಿಗೆ ಏನಾಗತ್ತೆ? ಖುಷಿಯಾಗಿಬಿಡತ್ತ. ಆಗ ಖುಷಿಯಾಗಿಬಿಡತ್ತೆ ಪರಶುರಾಮರಿಗೆ. ದ್ರೋಣಾಚಾರ್ಯರನ್ನು ಕಂಡು ಕನಕ ಪಾತ್ರಕ್ಕೆ ಅಂದರೆ ಅವರನ್ನು ಪಾದ ಪೂಜೆಯನ್ನು ಮಾಡಬೇಕು. ಕನಕ ಪಾತ್ರೆ ಅಂದರೆ ಚಿನ್ನದಿಂದ ಕೂಡಿರತಕ್ಕಂತಹ ಒಂದು ಪಾತ್ರೆ. ಆ ಬಂಗಾರದ ಕೂಡಿರ್ತಕ್ಕಂಥ ಅಥವಾ ಚಿನ್ನದ ಪಾತ್ರೆಯಲ್ಲಿ ಅವರ ಪಾದವನ್ನು ಪೂಜೆ ಮಾಡಬೇಕಂತ ಅಂದ್ಕೊಂಡಿರ್ತಾರೆ. ಆದರೆ ಹಿಂದೆ ಎಲ್ಲವನ್ನೂ ಒಳಗೊಂಡಂತಹ ಪರಶುರಾಮರು ಆದರೆ ಎಲ್ಲವನ್ನೂ ದಾನ ಮಾಡಿದ್ದರಿಂದ ಅವ್ರ ಕಡೆ ಈಗ ಏನೂ ಇರುವುದಿಲ್ಲ. ಹೀಗಾಗಿ ಅವ್ರು ಏನು ಮಾಡ್ತಾರ? ಆಗ ಮುಂದೆ ಏನು ಮಾಡ್ತಾರೆ ನೋಡ್ರಿ, ಉಪಾಯಂ ಇಲ್ಲ. ಅವರು ಚಿನ್ನದ ಪಾತ್ರೆ ಇಲ್ಲದ ಕಾರಣ ಎಲ್ಲವನ್ನ ದಾನವಾಗಿ ಕೊಟ್ಟುಬಿಟ್ಟಿರ್ತಾರೆ ಪರಶುರಾಮ ದಾನವಾಗಿ ಕೊಟ್ಟಂಥ ಸಂದರ್ಭದಲ್ಲಿ ಏನು ಮಾಡೋದು ಅಂತಂದಾಗ ಅಪ್ಪುಧರಂ ಮೃತ್ಪಾತದೋಳ್ ಅರ್ಘ್ಯಂ ಎತ್ತಿ ಪೂಜಿಸಿ ಅಂತಂದ್ರೆ ಅವ್ರೇನು ಮಾಡ್ತಾರೆ? ಮಣ್ಣಿನ ಪಾತ್ರೆ ಒಳಗೆ ಅವರ ಪೂಜರಿಗೆ ಕೈ ತೊಳೆಯಲು ನೀಡುವಂತಹ ನೀರನ್ನು ನಾವು ಅರ್ಘ್ಯ ಅಂತೇಳಿ ಕರಿತೀವಿ. ಹೀಗಾಗಿ ಅವಾಗ ಅವರು ಏನು ಮಾಡ್ತಾರವ? ಮಣ್ಣಿನ ಪಾತ್ರೆ ಒಳಗೆ ಅವರ ಪಾದ ಪೂಜೆಯನ್ನು ಮಾಡ್ತಾರೆ. ನೋಡಿ ಮಕ್ಕಳೇ, ಮೊದಲನೇ ಪ್ಯಾರಾದಲ್ಲಿ ನಾವೇನು ನೋಡಬೇಕು ಅಂದರೆ ಬಡತನದಲ್ಲಿರ್ತಕ್ಕಂತಹ ದ್ರೋಣಾಚಾರ್ಯರು ಏನಾದರೂ ಸಿಗ್ಬೋದು ಅನ್ನುವಂಥ ಉದ್ದೇಶನ, ತನ್ನಲ್ಲಿರ್ತಕ್ಕಂತಹ ಬಡತನವನ್ನು ಸ್ವಲ್ಪ ಮಟ್ಟಿಗೆ ನಿವಾರಣೆ ಮಾಡಲೇಬೇಕನ್ನುವಂಥ ಉದ್ದೇಶನ ಧ್ರುಪದನಲ್ಲಿಗೆ ಬರ್ತಿರ್ತಾರೆ. ಆದರೆ ಅದಕ್ಕಿಂತ ಮುಂಚೆ ಅವ್ರು ಎಲ್ಲಿ ಹೋಗ್ತಾರಪ್ಪ ಅಂತಂದ್ರೆ ಪರಶುರಾಮರ ಬಳಿ ತನ್ನ ಮಗ ಅಶ್ವತ್ಥಾಮನನ್ನು ಕರೆದುಕೊಂಡು ದೇಶಗಳೆಲ್ಲ ಸಂಚರಿಸಿ ಅಂದರೆ ಸುತ್ತಾಡುತ್ತಾ ಪರಶುರಾಮರಲ್ಲಿಗೆ ಬರ್ತಾರೆ. ಆದ್ರೆ ಅಲ್ಲಿ ಪರಶುರಾಮರ ಪರಿಸ್ಥಿತಿ ಹೇಗಿರತ್ತಪ್ಪ ಅಂತಂದ್ರೆ ನಾರು ಮಡಿಯನ್ನು ಉಟ್ಕೊಂಡು
ಅವ್ರೇನು ಮಾಡಿರ್ತಾರೆ, ಸೊಂಟಕ್ಕೆ ತಮ್ಮ ನಾರು ಮಡಿಯನ್ನು ಸುತ್ತಿಕೊಂಡು ಉದ್ದವಾದಂಥ ಜಡೆಗಳನ್ನು ಉಳ್ಳವರಾಗಿ ಅವರು ತಪೋವನಕ್ಕೆ ಹೋಗಲಿಕ್ಕೆ ಸಿದ್ಧರಾಗಿರ್ತಾರೆ. ಆಗ ದ್ರವ್ಯಾರ್ಥಿಯಾಗಿ ಬಂದಂತಹ ಕುಂಭ ಸಂಭವವನ್ನು ಕಂಡು, ಅಂದರೆ ದ್ರೋಣಾಚಾರ್ಯರನ್ನು ಕಂಡು ಪರಶುರಾಮರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿಬಿಡತ್ತೆ. ಆದರೆ ಅವರು ಏನಾದರೂ ಆ ಖುಷಿಯಲ್ಲಿ ಏನು ಮಾಡ್ತಾರೆ, ನನ್ನಲ್ಲಿ ಕನಕ ಪಾತ್ರ ಅಂದರೆ ಚಿನ್ನದ ಪಾತ್ರ ಇದ್ದರೆ ಅವರ ಪಾದ ಪೂಜೆಯನ್ನು ನಾನು ಮಾಡ್ಬೋದಾಗಿತ್ತು, ಆದರೆ ಎಲ್ಲವನ್ನ ದಾನವಾಗಿ ಕೊಟ್ಟಿದ್ದರಿಂದ ಚಿನ್ನದ ಪಾತ್ರೆ ಇಲ್ಲದರಿಂದ ಅವ್ರು ಮಣ್ಣಿನ ಪಾತ್ರೆ ಒಳಗೆ ಅರ್ಘ್ಯಂ ಎತ್ತಿ ಏನು ಮಾಡ್ತಾರೆ, ಪೂಜೆಯನ್ನು ಅವರನ್ನು ಮಾಡ್ತಾರೆ. ಅಂದರೆ ಅವ್ರ ಪಾದ ಪೂಜೆ, ದ್ರೋಣಾಚಾರ್ಯರ ಪಾದ ಪೂಜೆಯನ್ನು ಇಲ್ಲಿ ಮಾಡ್ತಾರೆ. ನೋಡಿ 2ನೇ ಪದ್ಯ ಭಾಗದಲ್ಲಿ ಏನಿದೆ ಅಂತ ನೋಡೋಣ. ತಮ್ಮಲ್ಲಿ ಏನಾದರೂ ಅವರ ಸಹಾಯವನ್ನು ಮಾಡಿ ಅಂತೇಳಿ ದ್ರೋಣಾಚಾರ್ಯರು ಪರಶುರಾಮನ ಕೇಳಿದಂಥ ಸಂದರ್ಭದಲ್ಲಿ ಅವರು ನಾರುಮಡಿಯನ್ನು ಹೊತ್ಕೊಂಡು ತಪೋವನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ತನ್ನಲ್ಲಿರ್ತಕ್ಕಂಥ ಎಲ್ಲವನ್ನು ದಾನ ಮಾಡಿದ್ದರಿಂದ ಅವಾಗ ಪರಶುರಾಮರು ಆ ಥರ ಏನು ಹೇಳ್ತಾರೆ ಎಂಬುದನ್ನು ನೋಡಿ ಪರಶುರಾಮರು ಮತ್ತು ದ್ರೋಣರ ನಡುವೆ ನಡೆದಿರುವಂತಹ ಮಾತನ್ನು. ಒಡವೆಯನ್ ಅರ್ತಿಗೆ ಇತ್ತೆನ್ನ ಅವನಿತಳಂ ಗುರುಗೆ ಇತ್ತೆನ್ನ ಈಗಳ ಒಂದು ಅಡಿಕೆಯುಂ ಇಲ್ಲ ಕೈಯೋಳ್ ಎರೆದೆಂ ಶ್ರುತ ಭಾರಗನ್ ಎಂತು ಸಂತಸಂ ಬಡಿಸುವೆನ್. ಇನ್ನು ಇದೊಂದು ಧನು ಇದ್ದುದು ದಿವ್ಯ ಶರಾಳಿ ಇದ್ದುದು ಇಲ್ಲ ಒಡಮೆ ಸಮಂತು ಫೆನ್ ಅವರೊಳ್ ಆವುದನ್ ಇವುದು ಕುಂಭ ಸಂಭವಂ. ನನಗೆ ಏನನ್ನಾದರೂ ನಮ್ಮ ಸಹಾಯವನ್ನು ಮಾಡಿ ಅಂತ ದ್ರೋಣಾಚಾರ್ಯರು ಪರಶುರಾಮನ ಕೇಳಿದಂಥ ಸಂದರ್ಭದಲ್ಲಿ ಪರಶುರಾಮರಿಗೆ ಬೇಜಾರಾಗ್ಬಿಡತ್ತೆ. ಆಗ ಅವ್ರೇನು ಹೇಳ್ತಾರೆ, ಅಯ್ಯೋ ದ್ರೋಣ, ನನ್ನ ಬಳಿ ಈಗ ಏನೂ ಇಲ್ಲಪ್ಪ. ಆಗ ಅವರು ಒಡವೇನ್ ಅರ್ತಿಗೆ ಇತ್ತೆ, ನೋಡಿ ನನ್ನಲ್ಲಿ ಏನು ಸಂಪತ್ತು ಧನ ಕನಕ ಎಲ್ಲವೂ ಇತ್ತಲ್ಲ, ಅರ್ತಿಗೆ ಅಂದರೆ ನನ್ನ ಯಾರು ಬೇಡ್ಕೊಂಡು ನನ್ನ ಕಡೆ ಸಹಾಯವನ್ನು ಕೇಳ್ಕೊಂಡು ಯಾರು ಬೇಡ್ಕೊಂಡು ಬರ್ತಾರಲ್ಲ ಅವ್ರಿಗೆಲ್ಲ ನಾನು ಏನು ಮಾಡಿಬಿಟ್ಟೆ, ದಾನವನ್ನಾಗಿ ಕೊಟ್ಬಿಟ್ಟೀನಿ. ನನ್ನಲ್ಲಿ ಈಗ ಯಾವುದೇ ಸಂಪತ್ತಾಗಲಿ ಒಡವೆಗಳಾಗಲಿ ಯಾವುದೂ ಇಲ್ಲ, ಬೇಡಿದವ್ರಿಗೆಲ್ಲವನ್ನೂ ಸಕಲವನ್ನು ದಾನ ಮಾಡಿದ್ದೀನಿ ನಾನು. ಮುಂದೇನು ಹೇಳ್ತಾರೆ ನೋಡಿ, ಅವನಿತಳಂ ಗುರುಗೆ, ಈ ಭೂಮಿಯನ್ನು ಅವನಿತಳಂ ಅಂತಂದ್ರೇನು, ಈ ಭೂಮಂಡಲವನ್ನು ಕೂಡ ನಾನು ನನ್ನ ಗುರುಗೆ ಕೊಟ್ಟೇನಿ. ಈಗ ಒಂದು ಅಡಿಕೆಯಂ ಇಲ್ಲ, ನನ್ನ ಕೈಯಲ್ಲಿ ಒಂದು ಸಣ್ಣ ಅಡಿಕೆಯೂ ಕೂಡ ಇಲ್ಲ, ನನ್ನಲ್ಲಿ ಯಾವುದೇ ಹಣ ಇಲ್ಲ, ಸಂಪತ್ತಿಲ್ಲ, ಆಸ್ತಿ ಇಲ್ಲ, ಯಾವುದೂ ಇಲ್ಲ, ಭೂಮಂಡಲವನ್ನು ಭೂಮಿಯೂ ಕೂಡ ಇಲ್ಲ, ಅದನ್ನು ನಾನು ಗುರು ಕೊಟ್ಬಿಟ್ಟಿದ್ದೀನಿ. ನನ್ನ ಕಡೆ ಈಗ ಒಂದು ಸಣ್ಣ ಅಡಿಕೆಯೂ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ ಕೈಯೋಳ್ ಎರೆದಂ ಶ್ರುತ ಭಾರಗನ್ ಎಂದು ಸಂತಸಂ ಬಡಿಸುವೆನ್. ಇನ್ನು ಇದೊಂದು ಧನು ಇದ್ದುದು ದಿವ್ಯ ಶರಾಳಿ. ನೋಡಿ ಏನು ಹೇಳ್ತಾರೆ, ನನ್ನ ಕೈಯಲ್ಲಿ ಯಾವುದೇ ಹಣ ಸಂಪತ್ತು ಭೂಮಿ ಯಾವುದೂ ಇಲ್ಲ, ನನ್ನ ಕೈಯಲ್ಲಿ ಇದ್ದಿದ್ದೆ ಅಡಿಕೆ ಒಂದಷ್ಟು, ಅದೂ ಕೂಡ ನನ್ನ ಕೈಯಲ್ಲಿ ಇಲ್ಲ, ಎಲ್ಲವನ್ನೂ ನಾನು ದಾನವಾಗಿ ಕೊಟ್ಟಿದ್ದೀನಿ. ಇದ್ದಿದ್ರೆ ನಾನು ತುಂಬ ಸಂತಸದಿಂದ ನಿನಗೆ ನಾನು ಕೊಡ್ತಿದ್ದೆ. ಆದರೆ ಇದ್ದಿದ್ದೇ ಯಾವುದೊಂದು ಧನು ಅಂದರೆ ನನ್ನ ಕಡೆ ಏನೈತಿ, ಬಿಲ್ಲು ಮಾತ್ರ ಈಗ ಒಂದೈತಿ. ದಿವ್ಯ ಶರಾಳಿ ಅಂತಂದ್ರೇನು, ಒಂದು ಬಾಣಗಳ ಸಮೂಹ ಅಥವಾ ಬಾಣಗಳ ಗುಂಪು ಅಂತ ಹೇಳ್ತೇವೆ. ನನ್ನ ಕಡೆ ಇರೋದೊಂದೇ ಧನು ಐತಿ, ಒಂದು ಬಿಲ್ಲುಗಳ ಒಂದು ಗುಂಪು ಅಥವಾ ಬಾಣಗಳ ಒಂದು ಸಮೂಹ ಐತಿ. ಬಿಲ್ಲು ಮತ್ತು ಬಾಣಗಳು ಮಾತ್ರ, ಅದು ಬಿಟ್ಟರೆ ನನ್ನ ಕಡೆ ಯಾವುದೇ ಸಂಪತ್ತಿಲ್ಲ, ಆಸ್ತಿ ಇಲ್ಲ, ಭೂಮಿ ಇಲ್ಲ, ಏನೋ ಒಂದು ಅಡಿಕೆಯಷ್ಟು ಕೂಡ ನನ್ನ ಕೈಯಲ್ಲಿ ಏನೇನೂ ಇಲ್ಲ ದ್ರೋಣ, ಇದ್ದಿದ್ದೇ ಇದೊಂದೇ ಅಂತ ಹೇಳ್ತಿದ್ದಾರೆ. ಇದ್ದುದು ಇಲ್ಲ ಒಡಮೆ ಸಮಂತು ಪೇತ್ ಅವರೊಳ್ ಆವುದನ್ ಇವುದೋ ಕುಂಭ ಸಂಭವ. ನೋಡು ದ್ರೋಣ ಕುಂಭ ಸಂಭವ ಅಂತ ದ್ರೋಣನ ಕರೀತಾರೆ. ಆಗ ದ್ರೋಣನ ಏನು ಹೇಳ್ತಾ ಇದ್ದಾರೆ, ನನ್ನ ಕಡೆ ಇದು ಬಿಲ್ಲು ಮತ್ತು ಬಾಣ ಇವೆರಡು ಅದಾವೆ, ಇವೆರಡರಲ್ಲಿ ನಿನಗೆ ಏನು ಬೇಕು ಹೇಳು, ಅವೆರಡರಲ್ಲಿ ನೀನು ಯಾವ್ದು ಕೇಳ್ತೀವೋ ಅದನ್ನು ನಾನೇನು ಮಾಡ್ತೀನಿ, ಕೊಡ್ತೀನಿ. ಇವು ಬಿಟ್ಟು ನನ್ನ ಕಡೆ ಯಾವುದೇ ಸಂಪತ್ತಿಲ್ಲ, ಭೂಮಿ ಇಲ್ಲ, ಯಾವುದೂ ಇಲ್ಲ, ಇರೋದೇ ಬಿಲ್ಲು ಮತ್ತು ಬಾಣ ಎರಡೇ ಮಾತ್ರ ನನ್ನ ಕೈಯಲ್ಲಿ ಇದೆ. ನೋಡಿ ಮಕ್ಕಳು, 2ನೇ ಪ್ಯಾರ ಎಲ್ಲ ಅರ್ಥ ಆಯ್ತಲ್ವ. ಆಗ ದ್ರೋಣಾಚಾರ್ಯರು ನನಗೇನಾದರೂ ನನಗೆ ಸಹಾಯವನ್ನು ಮಾಡಿ ದ್ರವ್ಯಾರ್ಥಿಗೆ ಬಂದಂತಹ ದ್ರೋಣಾಚಾರ್ಯರು ಕೇಳಿದಂಥ ಸಂದರ್ಭದಲ್ಲಿ ಅವಾಗ ಏನು ಹೇಳ್ತಾರೆ, ನನ್ನ ಕಡೆ ಯಾವುದೂ ಇಲ್ಲ, ಒಡವೆ ಇಲ್ಲ, ಆಸ್ತಿ ಇಲ್ಲ, ಮನೆ ಇಲ್ಲ, ಅದೇ ಭೂಮಂಡಲ ಕೂಡ ಇಲ್ಲ, ಅಂದರೆ ಭೂಮಿಯೂ ಕೂಡ ನನ್ನ ಕೈಯಲ್ಲಿಲ್ಲ, ಒಂದು ಅಡಿಕೆ ಬೆಟ್ಟಷ್ಟು ನನ್ನ ಕಡೆ ಒಂದು ಅಡಿಕೆಯಷ್ಟು ಕೂಡ ಏನೂ ಇಲ್ಲ. ಇದ್ದಿದ್ರೆ ನಾನು ತುಂಬ ಸಂತಸದಿಂದ ನಿನಗೆ ಕೊಡ್ತಿದ್ದೆ. ಆದರೆ ಇರೋದೊಂದೇ ಯಾವುದು, ಒಂದು ಬಿಲ್ಲು ಮತ್ತು ಇನ್ನೊಂದು ಬಾಣ, ಇವೆರಡು ಅದಾವೆ, ಇವೆರಡರಲ್ಲಿ ನಿನಗೆ ಏನು ಬೇಕು ಕೇಳಿದ್ರು ನಾನು ಸಂತಸವಾಗಿ ನಿನಗೆ ಕೊಡ್ತೀನಿ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಅವಾಗ ದ್ರೋಣ ಏನು ಹೇಳ್ತಾರೆ ನೋಡ್ರಿ, ಎಂಬುದಂ ದ್ರೋಣನ್ ಎನಗೆ ವಿದ್ಯಾಧನಮೇ ಧನಂ ಅಪ್ಪುಧರಂ ದಿವ್ಯಾಸ್ತ್ರಗಳಂ ದಯಗೈಯುವುದು ಎನೆಯುಹಾರನ್ ವಾಯುವೆ ಆಗ್ನೇಯ ಪೌರಂದರ ಆದಿ ಪ್ರಧಾನ ಅಸ್ತ್ರಗಳಂ ಕುಡೆಕೊಂಡು ಪರಶುರಾಮನನ್ ಬಿಳ್ಕೊಂಡು ತನ್ನ ಒಡನಾಡಿಯ ಕೇಳೆಯಂ ದೃಪದಂ ಛತ್ರಾವತಿಯೋಳ್ ಅರಸು ಗೈದಪನ್ ಎಂದು ಕೇದು ಆ ಪೊರಲ್ಗೆ ಒಂದು ದ್ರುಪದನ್ ಅರಮನೆಯ ಬಾಗಿಲೊಲ್
ನಿಂದು ಪಡೆಯರಂ ಕರೆದು ನಿಮ್ಮೊಡನೆ ಆಡಿದ ಕಳೆಯಂ ದ್ರೋಣನ್ ಎಂಬ ಪಾರ್ವಂ ಬಂದನ್ ಎಂದು ನಿಮ್ಮ ಅರಸಂಗೆ ಅರೆಯಂ ಪೇಳ್ ಎಂಬುದಂ ಆತನ್ ಮಾಳ್ಕೆಯೊಳೆ ಬಂದು ಅರೆಪೋದಂ ದ್ರುಪದಂ ರಾಜಂ ಮದೋನ್ನತಂ ಗರ್ವ ಗೃಹ ವ್ಯಗ್ರ ಚಿತ್ತನೂ ಆಗಿ ಮೇಗಿಲ್ಲದೆ. ನೋಡಿ, ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ನಾನು ಬಿಡಿಸಿ ಏನು ಮಾಡ್ತಾಯಿದ್ದೀನಿ, ಸಾವಕಾಶವಾಗಿ ಓದಿದ್ದೀನಿ. ಯಾವಾಗ ನನ್ನಲ್ಲಿ ಬಿಲ್ಲು ಮತ್ತು ಬಾಣ ಮಾತ್ರ ಇದಾವೆ, ಅವುಗಳಲ್ಲಿ ಯಾವ್ದು ಬೇಕು ಕೇಳು, ನಾನು ಕೊಡ್ತೀನಿ ಅಂತ ಹೇಳಿ ಪರಶುರಾಮ ದ್ರೋಣಾಚಾರ್ಯ ಹೇಳಿದಂಥ ಸಂದರ್ಭದಲ್ಲಿ ಆಗ ದ್ರೋಣಾಚಾರ್ಯ ಏನು ಹೇಳ್ತಾರಪ್ಪ ಅಂದ್ರೆ, ಎಂಬುದಂ ದ್ರೋಣನ್ ನನಗೆ ವಿದ್ಯಾಧನಮೇ ಧನಂ ಅಂದ್ರೆ ನನಗೆ ವಿದ್ಯೆಯೇ ನನಗೆ ಸಂಪತ್ತು, ವಿದ್ಯೆಯೇ ನನಗೆ ಎಲ್ಲವೂ ಅಂತ ಹೇಳಿ ದ್ರೋಣಾಚಾರ್ಯರು ಹೇಳ್ತಾರೆ. ನನಗೆ ವಿದ್ಯಾದಾನ ಮಾಡಿ ಅಂತ ಕೇಳ್ತಾರೆ. ಅಪ್ಪುಧರೆಂ ನನಗೆ ನಿಜವಾದಂಥ ಸಂಪತ್ತು, ವಿದ್ಯೆಯೇ ನನಗೆ ನಿಜವಾದಂಥ ಸಂಪತ್ತು ದ್ರೋಣಾಚಾರ್ಯ ಹೇಳಿದಂಥ ಸಂದರ್ಭದಲ್ಲಿ ಅಪ್ಪುಧರೆಂ ಅಂತಂದರೆ, ಆದ್ದರಿಂದ ದಿವ್ಯಾಸ್ತ್ರಗಳಂ ದಯೆಗೈಯುವುದು, ನನಗೆ ದಿವ್ಯಾಸ್ತ್ರಗಳ ಬಗ್ಗೆ ನನಗೆ ಜ್ಞಾನವನ್ನು ಕೊಡಿ, ವಿದ್ಯೆಯನ್ನು ಕೊಡಿ ಅಂತ ಪರಶುರಾಮರ ಬಳಿ ಯಾರು ಕೇಳ್ತಾರೆ, ದ್ರೋಣಾಚಾರ್ಯರು ಕೇಳ್ತಾರೆ. ಆಗ ದ್ರೋಣಾಚಾರ್ಯರು ಕೇಳಿದಂಥ ಸಂದರ್ಭದಲ್ಲಿ ಪರಶುರಾಮರು ಏನು ಹೇಳ್ತಾರೆ ನೋಡಿ, ಎನೆ ವಾರನ ವಾಯುವೆ ಆಗ್ನೇಯ ಪೌರಂದರ ಆದಿ ಪ್ರಧಾನ ಅಸ್ತ್ರಗಳಂ ಕುಡೆಕೊಂಡು ಪರಶುರಾಮನನ್. ಆಗ ತಮ್ಮಲ್ಲಿರ್ತಕ್ಕಂತಹ ಆಯುಧಗಳು ವಾರನ, ವಾಯುವೆ, ಆಗ್ನೇಯ ಹೀಗೆ ಹಲವಾರು ಏನವು ಇರ್ತಾವಲ್ಲ ಅವುಗಳನ್ನೆಲ್ಲವನ್ನು ಅಸ್ತ್ರಗಳನ್ನು ಯಾರಿಗೆ ಕೊಟ್ಬಿಡ್ತಾರೆ, ಪರಶುರಾಮರು ದ್ರೋಣಾಚಾರ್ಯರಿಗೆ ಧಾರೆ ಎರೆದು ಬಿಡ್ತಾರೆ. ಅಂದರೆ ಎಲ್ಲ ಜ್ಞಾನವನ್ನು, ಎಲ್ಲ ವಿದ್ಯೆಯನ್ನು, ಬಿಲ್ಲು ಬಾಣಗಳ ವಿದ್ಯೆಯನ್ನು, ಅಸ್ತ್ರಗಳನ್ನು ದ್ರೋಣಾಚಾರ್ಯರಿಗೆ ಪರಶುರಾಮರು ಕೊಡ್ತಾರೆ. ಬೀಳ್ಕೊಂಡು ತನ್ನ ನೋಡಿ, ಆವಾಗ ಪರಶುರಾಮರು ಏನು ಮಾಡೋದು, ತಮ್ಮಲ್ಲಿರ್ತಕ್ಕಂಥ ಎಲ್ಲ ದಿವ್ಯಾಸ್ತ್ರಗಳನ್ನು ಯಾರಿಗೆ ದ್ರೋಣಾಚಾರ್ಯ ಕೊಟ್ಟ ನಂತರ ಆತನನ್ನು ಅಲ್ಲಿಂದ ಬೀಳ್ಕೊಡ್ತಾರೆ. ಬೀಳ್ಕೊಂಡ ಮೇಲೆ ತನ್ನ ಒಡನಾಡಿಯ ಕಳೆಯಂ ದ್ರುಪದಂ ಛತ್ರಾವತಿಯೋಳ್, ಆಗ ತನ್ನ ಒಡನಾಡಿಯಪ್ಪ ಅಂದರೆ ತನ್ನ ಸ್ನೇಹಿತನಾಗಿರ್ತಕ್ಕಂಥ, ತನ್ನ ಸಹಪಾಠಿ ಆಗಿರ್ತಕ್ಕಂಥ ಕೆಳೆಯಂ ಅಂದರೆ ಗೆಳೆಯನಾದ ದ್ರುಪದಂನಲ್ಲಿಗೆ ಅಥವಾ ಛತ್ರಾವತಿ ಎಂಬಲ್ಲಿ ಅಲ್ಲಿ ಚಕ್ರವರ್ತಿಯಾಗಿ ಅಂದರೆ ಛತ್ರಾವತಿ ಎನ್ನುವಂಥ ಒಂದು ನಗರದಲ್ಲಿ ದ್ರುಪದ ರಾಜನಾಗಿ ಚಕ್ರವರ್ತಿಯಾಗಿ ಆಳ್ವಿಕೆಯನ್ನು ಮಾಡ್ತಿದ್ದಾನನ್ನುವಂಥ ಸುದ್ದಿಯನ್ನು ತಿಳಿದುಕೊಂಡಂಥ ದ್ರೋಣಾಚಾರ್ಯರು ಅಲ್ಲಿಗೆ ಹೋಗಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಅರಸು ಗೈದಪನ್ ಎಂದು ಕೇಳ್ದು ಅಂದ್ರೆ ಅಲ್ಲಿ ಛತ್ರಾವತಿ ಅನ್ನುವಂಥ ಒಂದು ನಗರದಲ್ಲಿ ದ್ರುಪದ ರಾಜನಾಗಿ ಆಡಳಿತವನ್ನು ಮಾಡ್ತಾ ಇದ್ದಾನಂಥ ಸುದ್ದಿಯನ್ನು ತಿಳ್ಕೊಂಡು ಆ ಪೊಳಲ್ಗೆ ಅಂದರೆ ಪಟ್ಟಣ ಒಂದು ದ್ರುಪದನ್ ಅರಮನೆಯ ಬಾಗಿಲೊಳ್ ನಿಂದು. ನೋಡಿ, ಆ ಪೊಳಲ್ಗೆ ಅಂದರೆ ಆ ಪಟ್ಟಣಕ್ಕೆ ಬಂದು ದ್ರುಪದನ ಅರಮನೆಯ ಬಾಗಿಲಲ್ಲಿ ಬಂದು ಯಾರು ನಿಂತ್ಕೊಳ್ತಾರ, ದ್ರೋಣಾಚಾರ್ಯರು ತನ್ನ ಮಗನಾಗಿರ್ತಂಥ ಅಶ್ವತ್ಥಾಮನ ಜೊತೆ ಬಂದು ನಿಂತ್ಕೊಳ್ತಾರ. ಬಂದು ಪಡೆಯರಣಂ ಕರೆದು ಅಂದರೆ ಅಲ್ಲಿ ದ್ವಾರಪಾಲಕರು ಇರ್ತಾರೆ. ಏನು ಅರಮನೆಯ ರಾಜನ ಆಸ್ಥಾನದ ಮುಂದೆ ಇರ್ತಕ್ಕಂಥ ದ್ವಾರಪಾಲಕರನ್ನು ಯಾರು ಕರೀತಾರೆ, ದ್ರೋಣರು ಕರೆದು ನಿಮ್ಮೊಡನೆ ಆಡಿದ ಕೆಳೆಯಂ ದ್ರೋಣನ್ ಎಂಬ ಪಾರ್ವಂ ಬಂದನ್ ಎಂದು. ನೋಡಿ, ಆತನ ಜೊತೆ ನಿಮ್ಮೊಡನೆ ಆಡಿದ ಕೆಳೆಯ ಅಂದರೆ ನಿನ್ನ ಜೊತೆ ಆಡಿರ್ತಂತಹ ಗೆಳೆಯನಾಗಿರ್ತಂತಹ ದ್ರೋಣನ್ ಎಂಬ ಬ್ರಾಹ್ಮಣ ನಿಮ್ಮ ಅರಸಂಗೆ ಅರಿಯೇ ಪೇಳ್ ಅಂದರೆ ನಿಮ್ಮ ಅರಸನಲ್ಲಿಗೆ ಹೋಗಿ ನೋಡಪ್ಪ, ದ್ವಾರಪಾಲಕನೇ ಆತನ ಜೊತೆ ಆಡಿರಂದ ನಿಮ್ಮ ರಾಜನ ಜೊತೆ ಆಡಿರ್ತಕ್ಕಂಥ ಗೆಳೆಯನಾಗಿಂಥ ದ್ರೋಣ ಎಂಬ ಬ್ರಾಹ್ಮಣ ಇಲ್ಲಿಗೆ ಬಂದಿದ್ದಾನಂತ ನಿಮ್ಮ ಅರಸನಿಗೆ ಹೋಗಿ ಹೇಳು ಅಂತೇಳಿ ದ್ವಾರಪಾಲಕನಿಗೆ ದ್ರೋಣಾಚಾರ್ಯರು ಹೇಳ್ತಾರೆ. ಆಗ ಎಂಬುದಂ ಅಂದ್ರೆ ಹೇಳ್ತಾರ, ಆತನ ಮಾಲ್ಕೆಯೊಳೆ ಬಂದು ಅರಿಪೂದಂ ದ್ರುಪದಂ. ನೋಡಿ, ಅವಾಗ ಏನು ಹೇಳ್ತಾನಪ್ಪ ಅಂತಂದ್ರೆ ದ್ರುಪದನ ಹತ್ತಿರ ಬಂದು ದ್ರೋಣಾಚಾರ್ಯ ಹೇಳಿದಿರುವಂತಹ ಪ್ರತಿಯೊಂದು ಮಾತನ್ನು ಕೂಡ ಬಿಡದೆ ಆತ ಯಾವ ರೀತಿಯಾಗಿ ಹೇಳ್ತಾನೆ ಅದೇ ರೀತಿಯಾಗಿ ದ್ರುಪದರಾಜನಲ್ಲಿಗೆ ಬಂದು ದ್ವಾರಪಾಲಕ ಹೇಳ್ತಾನ. ದ್ವಾರಪಾಲಕ ಹೇಳಿದಂಥ ಸಂದರ್ಭದಲ್ಲಿ ದ್ರುಪದ ಏನಾಗಿರ್ತಾನೆ, ಚಕ್ರವರ್ತಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಂತಹ ಅಧಿಕಾರ ವ್ಯಾಮೋಹದಿಂದ ತೇಲಾಡ್ತಾ ಇರ್ತಂತಹ ದ್ರುಪದ ಮಹಾರಾಜ ಏನು ಮಾಡ್ತಾನೆ ನೋಡಿ, ರಾಜ್ಯ ಮದಿರಾಂ ಮದೋನ್ಮತ್ತಂ ಗರ್ವಗೃಹ ವ್ಯಗ್ರ ಚಿತ್ತನಂ ಅಂದರೆ ಗರ್ವಗೃಹ ವ್ಯಗ್ರಹ ಚಿತ್ತನಂ ಅಂತಂದರೆ ಏನಪ್ಪ ಅಂದರೆ ಗರ್ಭ ಎಂಬ ಗ್ರಹದಿಂದ ಪೀಡಿತವಾದಂಥ ಮನವುಳ್ಳವನಾದಂಥವನು ಅಂತೇಳಿ ಅರ್ಥ. ಹಣದ ವ್ಯಾಮೋಹ ಆಗಿರ್ಬೋದು, ಅಧಿಕಾರದ ಗ್ರಹ ಆಗಿರ್ಬೋದು, ಆತನಿಗೆ ಬಡದಂದು ಬಿಟ್ಟಿದ್ದಾನೆ, ತೆಗೆದುಕೊಂಡು ಬಿಟ್ಟಿದ್ದಾನೆ. ತನ್ನ ಅಧಿಕಾರದ ವ್ಯಾಮೋಹದಲ್ಲಿರ್ತಕ್ಕಂಥ ದ್ರುಪದ ಮಹಾರಾಜ ತನ್ನ ದ್ವಾರಪಾಲಕನಿಗೆ ಏನು ಹೇಳ್ತಾನೆ,
ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಇಂದಿನ 2ನೇ ಪದ್ಯ ಭಾಗದಲ್ಲಿ ನಾವು ಏನು ನೋಡಿದಪ್ಪ ಅಂತಂದ್ರೆ, ಮೊದಲನೇ ಚರಣದಲ್ಲಿ ನಾವು ದ್ರೋಣಾಚಾರ್ಯರು ನನಗೆ ನಿಜವಾದಂಥ ಸಂಪತ್ತು ಯಾವುದು, ವಿದ್ಯೆನ ನಿಜವಾದಂಥ ಸಂಪತ್ತು, ಎಲ್ಲ ಅಸ್ತ್ರಗಳನ್ನು ಕೋಡಿ ದಾನವಾಗಿ ಕೊಡಿ ಅಂತ ಪರಶುರಾಮ ಕೇಳಿದ ಸಂದರ್ಭದಲ್ಲಿ ಅವರು ಎಲ್ಲ ವರುಣ, ವಾಯು, ಅಗ್ನಿ ಎಲ್ಲ ರೀತಿಯಾದಂಥ ಅಸ್ತ್ರಗಳನ್ನು ಪರಶುರಾಮನು ಆತನಿಗೆ ಕೊಟ್ಟು ಸಂತಸದಿಂದ ಆತನ ಬೀಳ್ಕೊಡ್ತಾರೆ. ಅವರು ಏನು ಮಾಡ್ತಾರೆ ಅಂದರೆ, ಛತ್ರಾವತಿ ಅನ್ನುವಂಥ ಒಂದು ನಗರದೊಳಗೆ ತನ್ನ ಆತ್ಮೀಯ ಗೆಳೆಯನಾಗಿರ್ತಕ್ಕಂಥ ದ್ರುಪದ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಾನೆ, ಆ ಪಟ್ಟಣದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಂಥ ಸುದ್ದಿಯನ್ನು ತಿಳಿದುಕೊಂಡು ಆತನ ಅರಮನೆ ಬಾಗಿಲಲ್ಲಿ ಬಂದು ಆತನ ದ್ವಾರಪಾಲಕನ ಕರೆದು, ನಿಮ್ಮ ಜೊತೆ ಆಡಿ ಬಿಡದಂತಹ ಒಬ್ಬ ದ್ರೋಣ ಅನ್ನುವಂಥ ಬ್ರಾಹ್ಮಣ ಬಂದಿದ್ದಾನೆ, ನಿಮ್ಮ ಅರಸಂಗಿ ಹೋಗಿ ಹೇಳಿ ಅಂಥೇಳಿ ಹೇಳ್ತಾನೆ. ಆಗ ಆ ಎಡೆ ಬಿಡದಂಥ ಪ್ರತಿಯೊಂದು ಮಾತನ್ನು ಅವ ಏನು ಮಾಡ್ತಾನೆ, ದ್ವಾರಪಾಲಕ ಅರಸನಿಗೆ ಹೇಳಿದಂಥ ಅಂದರೆ ದ್ರುಪದ ರಾಜನಿಗೆ ಬಂದು ಹೇಳಿದಂತಹ ಸಂದರ್ಭದಲ್ಲಿ ಈತ ಹಣದ ಅಧಿಕಾರದ ವ್ಯಾಮೋಹದಿಂದ ಇರ್ತಕ್ಕಂತಹ ಹಾಗೆ ಹೇಳಿದಂತಹ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಆತನ ಅವಾಗ ಅಧಿಕಾರ ವ್ಯಾಮೋಹದಿಂದ ತುಂಬಿರುವಂತಹ ದ್ರುಪದ ಮಹಾರಾಜ ಏನು ಮಾಡ್ತಾನೆ, ಅವಾಗ ಮುಂದೆ ಆತನ ದ್ವಾರಪಾಲಕನ ಏನು ಹೇಳ್ತಾನೆ ಎಂಬುದನ್ನು ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡೋಣ ಮಕ್ಕಳಿಗೆ. ಇಲ್ಲಿಯವರೆಗೂ ಇಂದಿನ ತರಗತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡಿದ್ವಿ. ನಾಳೆ ದಿನ ಮುಂದಿನ ತರಗತಿಯಲ್ಲಿ ನಾವು ಮುಂದಿನದನ್ನು ಅಭ್ಯಾಸವನ್ನು ಮಾಡೋಣ. ಎಲ್ಲರಿಗೂ ನಮಸ್ಕಾರ.